ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆಯಾಗಿದ್ದಾರೆ. ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರು. ನಿರೀಕ್ಷೆ ಇತ್ತು ಇವರೇ ಆಗ್ತಾರೆ ಅಂತ, ಯಾಕಂದರೆ ಅಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವುದು ಬಹಳ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಬಿಹಾರದ ನಿತಿನ್ ಇವರು ಸಚಿವರಾಗಿದ್ದಾರೆ ಹಾಲಿ ಮತ್ತು 5 ಬಾರಿ MLA ಆದಂಥವರು. ನಾಳೆ ಬೆಳಗ್ಗೆ 11 ಗಂಟೆಗೆ ನಿತಿನ್ ನಬೀನ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಪ್ರಧಾನಿ ಮೋದಿಯವರು ಕೂಡ ಭಾಗಿಯಾಗ್ತಾರೆ. ನಿತಿನ್ ನಬೀನ್ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು, ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. JP ನಡ್ಡಾ ಅವರ ಸ್ಥಾನಕ್ಕೆ ಬಂದಿದ್ದಾರೆ. ಈಗ ದೆಹಲಿಯ ಕಚೇರಿಯಲ್ಲಿ ಅವರನ್ನು ಶುಭ ಕೋರುವಂಥ ಕೆಲಸ ಆಯಿತು. BJPಯ ಹಲವು ನಾಯಕರು, ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೆ ಅಮಿತ್ ಶಾ ಅವರು ಕೂಡ ಭಾಳ ಒಪ್ಪಿ ಇವರ ಕಾರ್ಯವೈಖರಿಯನ್ನು. ಬಹುಶಃ ಇವರು ಅತ್ಯಂತ ಕಿರಿ ವಯಸ್ಸಿನ ರಾಷ್ಟ್ರೀಯ ಅಂತ ಅನಿಸುತ್ತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು. ಅಂಥ ರೇಸ್ ಏನು ಇರಲಿಲ್ಲ, ಬಟ್ ಸ್ಟ್ರಾಟಜಿ ಇದೆ ಇದ್ರ ಹಿಂದೆ. ಅವ್ರನ್ನ ಆಯ್ಕೆ ಮಾಡೋದ್ರ ಹಿಂದೆ ಅವರು RSS ಸಂಘಟನೆಯಿಂದ ಬಂದಂಥವರು ಮತ್ತು ಬಿಹಾರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಹೊಂದಿದ್ದಾರೆ. ಇಡೀ ದೇಶವನ್ನು ಸುತ್ತಿ ಸಂಘಟನೆ ಮಾಡುವಂಥ ಚಾಕಚಕ್ಯತೆ ಇದೆ ಅವರಲ್ಲಿ ಅಂತ ಪ್ಲ್ಯಾನ್ಗಳನ್ನು ಕೂಡ ಈಗ BJP ನಾಯಕರು ಮಾಡಿಕೊಂಡಿದ್ದಾರೆ. ನೋಡಬೇಕೀಗ ಪಂಚರಾಜ್ಯಗಳ ಚುನಾವಣೆ ಬಂದಿದೆ, ಅದರ ಜವಾಬ್ದಾರಿಯನ್ನು ಕೂಡ ಇವರು ಹೇಗೆ ನಿಭಾಯಿಸ್ತಾರೆ ಅಂಥೇಳಿ. JP ನಡ್ಡಾ ಅವರ ಅವಧಿಯಲ್ಲೂ ಕೂಡ BJP ಕಾರ್ಯವೈಖರಿ ನೋಡಿದ್ವಿ ನಾವು. ಆದರೆ ಇವರಿಗೆ ಆರಂಭದಲ್ಲೇ ಸವಾಲುಗಳು ಎದುರಾಗ್ತಾ ಇದೆ ಮತ್ತು ಒಮ್ಮತದಿಂದ ಅವರನ್ನು ಆಯ್ಕೆ ಮಾಡಲಾಗಿದೆ.